ವಿರಾಟ್ ಮತ್ತೆ ನಮ್ಮ ABD ಎಲ್ಲ ಏನ್ ಅವಾಗ ಒಂದ್ ಸ್ಕೋರ್ ಕೊಡ್ತಿದ್ರಲ್ವಾ, ಅದೇ ರೀತಿ ನಮ್ಗೆ ಸ್ಕೋರ್ ಈಗ್ಲೂನು ಅವ್ರು ಪ್ರಯತ್ನ ಪಟ್ರೆ 100% ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನಾನು ಯಾವಾಗ್ಲೂ ಏನ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ನಾನು RCB ಅಂದ್ರೆ ನಮ್ಮನೇಲಿ ಫೈಟ್ ನಡೆಯುತ್ತೆ, ಲಿಟ್ರಲ್ ಇದೀವಿ. ಅವ್ರ ಹೇಳ್ಬೇಕಂದ್ರೆ ನನ್ನ ಕಸಿನ್ಸ್ ಎಲ್ಲ ಕೂತಾಗ ನನ್ನ ಬ್ರದರ್ಸ್ ಎಲ್ಲ ಇವ್ರ ಮುಂದೆ ಏನು ಮಾತಾಡ್ಬಾರ್ದಪ್ಪ ಅನ್ನೋಷ್ಟು ಭಯಾನಕ. ಅವರೆಲ್ಲ RCB ಫ್ಯಾನ್ಸೇ, ಬಟ್ ಅವ್ರು ತಗೊಳಲ್ಲ. ಅಂದ್ರೆ ಈಗ ಏನಂದ್ರೆ ಈಗೇನೋ ಔಟ್ ಆಯ್ತು, ವಿಕೆಟ್ ಹೋಯ್ತು ಅಂದ್ರೆ ಅವ್ರಿಗೆ ಹೆಂಗಾಗುತ್ತೆ, ಯಾಕೆ ಹಿಂಗ್ ಆಡ್ತಾರೆ ಅಂತ ಫ್ರಸ್ಟ್ರೇಷನ್ ತೋರಿಸ್ತಾರೆ. ನಾನ್ ಹೇಗ್ ತಗೋತೀನಿ ಅಂದ್ರೆ ವೇಟ್ ಅಂಡ್ ವಾಚ್. ಅಭಿಮಾನ ಅನ್ನೋದು ಒಂದು ಇನ್ಸಿಡೆಂಟ್ಗೆ ನಿಲ್ಲುವಂತದಲ್ಲ. ಅದು ಅಭಿಮಾನ ಅಂದ್ಮೇಲೆ ಅವರು ಗೆದ್ರು ಸೋತ್ರು ನಮ್ಗೆ ಅದು ಕೊನೆವರೆಗೂ ಇರಬೇಕು. ಅಪ್ಪ ಅವ್ರು ಒಂದ್ ಮಾತಾಡಿದ್ದಾರೆ, 16 ಟೈಮ್ ಅಲ್ಲ 60 ಸರಿ ಸೋತ್ರು RCB ಯಾವತ್ತೂ ನಾವು ಬಿಟ್ಕೊಡಕ್ ಆಗಲ್ಲ, ಬಿಟ್ಕೊಡಲ್ಲ. ಹಾಗಂತ ಅವ್ರು ಆಡ್ಬೇಕಾದ್ರೂ ಸರ್ ಅಂದ್ರೆ ಸರ್ ಒಪ್ಕೋತಾರೆ, ಯಾವ ಪ್ಲೇಯರುನು ಸೋಲ್ಬೇಕು ಅಂತ ಖಂಡಿತ ಆಡಲ್ಲ. ಮತ್ತೆ ನಮ್ಮ RCB ಟೀಮ್ಗೆ ಡಬಲ್ ಪ್ರೆಷರ್. ಯಾಕಂದ್ರೆ ಇಷ್ಟು ಕೋಟ್ಯಾಂತರ ಜನರ ಅಭಿಮಾನ ಅವ್ರಿಗೆ, ಅಲ್ಲಿ ಪ್ರೆಷರು ಹೌದು, ಅವ್ರಿಗೆ ಅದು ಖುಷಿನೂ ಹೌದು. ಅದನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಸಿ ಆಸ್ ಎ ಪರ್ಸನ್ ಈಗ ಬರ್ತಾರೆ ಅವರು, ನಾನು ಏನೋ ಮಾಡ್ಲೇಬೇಕು ಅಂತಾನೆ ಬರೋದು, ಅವ್ರು ಸೋಲ್ಬೇಕು ಅಂತ ಖಂಡಿತ ಬರಲ್ಲ. ಓಕೆನಾ? ಹಾಗೆ ನಾನು ಸರ್ ಹೇಳ್ದಂಗೆ ಟೆಕ್ನಿಕಲ್ ಅಲ್ಲಿ ಸರ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ನನಗನ್ಸಿದ್ದೇನಂದ್ರೆ ಚೆನ್ನೈ ಮನೆ ಸೋರ್ತಿದ್ದಕ್ಕೆ, ಬಿಕಾಸ್ ಚೆನ್ನೈ ಅವ್ರದ್ದು ಏನಿದೆ ಗ್ರೌಂಡ್ ಪಿಚ್ ಅವ್ರದ್ದು ಅವ್ರಿಗೆ ಹೇಗ್ ಬೇಕೋ ಅವ್ರಿಗೆ ಇದೆ. ಸೊ ನಾವು ಕನ್ನಡದವರು ನೀವ್ ಹೇಳ್ದಂಗೆ ವಿಶಾಲ ಹೃದಯದವ್ರು ಇರೋದ್ರಿಂದ ನಾವು ಎಲ್ರಿಗೂ ಅನುಕೂಲ ಮಾಡ್ಕೊಡೋ ತರ ಇಟ್ಟಿದೀವಿ ಹೊರತು ನಮ್ ಸ್ವಾರ್ಥಕ್ಕಾಗಿ ಬಳಸ್ಕೊತಿಲ್ಲ. ಹಾಗಾಗಿ ನಮ್ಮ ಒಳ್ಳೆ ಮನ್ಸು ನಮ್ಮನ್ನ ಗೆಲ್ಸುತ್ತೆ. ಸ್ವಲ್ಪ ಪೇಷನ್ಸ್ ಆಗಿರೋಣ, ಎಲ್ಲರೂ ಎನ್ಕರೇಜ್ ಮಾಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ.